ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. 2024ರಲ್ಲಿ ನಡೆದಂಥ CTI ಫಾರ್ ಕಲ್ಯಾಣ ಕರ್ನಾಟಕ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಈ ಒಂದು ಪತ್ರಿಕೆಯ ಕ್ವಶನ್ ವಿತ್ ಆನ್ಸರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ FD, SD, PDO ಮತ್ತು ವಿಲೇಜ್ ಅಕೌಂಟೆಂಟ್ ಈ ರೀತಿಯ ಎಲ್ಲ ಒಂದು ಪರೀಕ್ಷೆಗಳಿಗೆ ಇವು ಉಪಯುಕ್ತ ಆಗ್ತವೆ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ನಾನು ಇಲ್ಲಿ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಕ್ವಶನ್ ನೋಡಿ, 2020-25 ಕರ್ನಾಟಕ ಕೈಗಾರಿಕಾ ನೀತಿಯ ಪ್ರಕಾರ ಈ ಕೆಳಗಿನ ಯಾವ ವರ್ಗೀಕರಣ ಸರಿಯಾಗಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 3 ಆಗುತ್ತೆ. ಅಂದರೆ ವಲಯ 1 ಮತ್ತು 2 ಕೈಗಾರಿಕೆಯಲ್ಲಿ ಹಿಂದುಳಿದ ಜಿಲ್ಲೆಗಳು, ವಲಯ 3 ಮತ್ತು 4 ಕೈಗಾರಿಕೆಯಲ್ಲಿ ಮುಂದುವರೆದ ಜಿಲ್ಲೆಗಳು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಯಶಸ್ವಿನಿ ಆರೋಗ್ಯ ವಿಮಾ ಅಂದರೆ ಇದು ರೈತರ ಸಹಕಾರಿ ಆರೋಗ್ಯ ರಕ್ಷಣೆ ಯೋಜನೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲೇ ಯಾವುದು ಕರ್ನಾಟಕದ ಒಳನಾಡಿನ ಅತ್ಯಂತ ಉದ್ದವಾದ ಜಲಮಾರ್ಗವಾಗಿದೆ? ಅತ್ಯಂತ ಉದ್ದವಾದ ಅಂದರೆ ಸೊ ಇಲ್ಲಿ ತುಂಗಭದ್ರಾ ಬರುತ್ತೆ. ನೆಕ್ಸ್ಟ್, ಕರ್ನಾಟಕದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಕೈಗಾರಿಕಾ ಹಬ್ ಎಲ್ಲಿದೆ? ಸೊ ಇದು ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ರಿಫೈನರಿ ಇಂಡಸ್ಟ್ರಿಯಲ್ ಲಿಮಿಟೆಡ್, MCRL ಅಂತ ಬರುತ್ತೆ. ಓಕೆ, ಅದು ನೋಡಿ ಯಾವುದು ಕರೆಕ್ಟ್ ಅದಂತ. ಅಂದರೆ ಇದು ಲಾಂಗ್ ಫಾರ್ಮು. ಸೊ ಇದು ಮಂಗಳೂರು ಕೆಮಿಕಲ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 5ನೇ ಕ್ವಶನು, ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನ್ಯಾಯಾಂಗ ವಿಮರ್ಶೆ ಅಂದರೆ ಇಲ್ಲಿ ಆಪ್ಷನ್ ಬಿನೂ ಬರುತ್ತೆ ನೋಡಿ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ನ್ಯಾಯಾಂಗ ವಿಮರ್ಶೆ ಅಂದರೆ ಇಲ್ಲಿ ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯಾಂಗದ ಅಧಿಕಾರ ಮತ್ತು ಸಂವಿಧಾನದ ಮೂಲ ಲಕ್ಷಣಗಳಿಗೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರ. ನ್ಯಾಯಾಂಗದ ಅಧಿಕಾರ ಅಂದರೆ ಯಾವುದು? ಇದು ಸುಪ್ರೀಂ ಕೋರ್ಟ್ದು. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 1 ಬಿ ಮತ್ತು ಡಿ ಮಾತ್ರ. ನೆಕ್ಸ್ಟು 6ನೇ ಕ್ವಶನು, 2019 ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ವಯ 31 ಡಿಸೆಂಬರ್ 2014 ಒಳಗೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬಂದ ಈ ಕೆಳಕಂಡ ಧರ್ಮದವರಿಗೆ ಭಾರತೀಯ ನಾಗರಿಕತ್ವ ಪಡೆಯಲು ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಅದು ಯಾರಿಗೆ? ನೋಡಿ, ಹಿಂದೂಗಳು ಮತ್ತು ಸಿಖ್ಖರು, ಬೌದ್ಧರು ಮತ್ತು ಜೈನರು, ಪಾರ್ಸಿಗಳು ಮತ್ತು ಕ್ರೈಸ್ತರು. ಸೊ ಇಲ್ಲಿ ABC ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದನ್ವಯ ಈ ಕೆಳಕಂಡ ಹಕ್ಕುಗಳನ್ನು ಸಂವಿಧಾನದ 21ನೇ ಅನುಚ್ಛೇದದ ಅನ್ವಯ ಪಟ್ಟಿ ಮಾಡಲಾಗಿದೆ. ಸೊ ಇಲ್ಲಿ ಖಾಸಗಿತನದ ಹಕ್ಕು, ಘನತೆಯನ್ನು ಕಾಪಾಡುವ ಹಕ್ಕು, ಮಾಹಿತಿ ಹಕ್ಕು ಮತ್ತು ವೈದ್ಯರ ನೆರವು ಪಡೆಯುವ ಹಕ್ಕು. ಸೊ ಇಲ್ಲಿ ABC ಆಗುತ್ತೆ. ನೆಕ್ಸ್ಟ್ ಕ್ವಶನು, ಇಲ್ಲಿ ನೋಡಿ 8ನೇ ಕ್ವಶನು, ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಯು ಸರಿಯಾಗಿದೆ? ಸಂವಿಧಾನ ತಿದ್ದುಪಡಿ ಅಂದರೆ ಅಮೆಂಡ್ಮೆಂಟ್ ಮಸೂದೆಯನ್ನು ಸಂಸತ್ತಿನ 2 ಸದನದಲ್ಲಿ ಎಲ್ಲಾದರೂ ಮಂಡಿಸಬಹುದು. ಹೌದು, ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಕರೆಕ್ಟ್ ಇದೆ. ನೆಕ್ಸ್ಟ್, 2 ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನ ನಡೆಸುವಂತಿಲ್ಲ. ಅಂದರೆ ಈ ಒಂದು ತಿದ್ದುಪಡಿಗೆ ಜಂಟಿ ಸದನ ಅವಶ್ಯಕತೆ ಇಲ್ಲ. ಸೊ ಇದು ಕರೆಕ್ಟ್ ಅದ. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತ ನೀಡತಕ್ಕದ್ದಾಗಿರುತ್ತದೆ. ಇದು ಕೂಡ ಕರೆಕ್ಟು. ನೆಕ್ಸ್ಟು, ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಗೂ ರಾಜ್ಯ ಶಾಸಕಾಂಗದ ಒಪ್ಪಿಗೆ ಅಗತ್ಯ ಇಲ್ಲ. ಇದು ತಪ್ಪು.
ಸೊ ಇಲ್ಲಿ ಎ ಬಿ ಸಿ ಕರೆಕ್ಟ್ ಆಗುತ್ತೆ. 9ನೇ ಕ್ವಶನು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಅವುಗಳ ಅನುಚ್ಛೇದಕ್ಕೆ ಹೊಂದಿಸಿ ಬರೆಯಿರಿ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ 2 4 1 3. ಅಂದರೆ ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ ಮತ್ತು ಪ್ರಸ್ತುತಿಯ ಪರಿಹಾರಗಳು, ಇದು 42ನೇ ಅನುಚ್ಛೇದ ಹೇಳ್ತದೆ. ಆಮೇಲೆ ಜನರ ಕಲ್ಯಾಣಕ್ಕಾಗಿ ನಿಂತಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು, ಇದು ಅನುಚ್ಛೇದ 38 ಹೇಳ್ತದೆ. ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಹಾಗೂ ವನ್ಯಜೀವಿಗಳ ರಕ್ಷಣೆ, ಇದು ಅನುಚ್ಛೇದ 48A ಹೇಳ್ತದೆ. ಆಮೇಲೆ ಗ್ರಾಮ ಪಂಚಾಯಿತಿಗಳ ರಚನೆ, ಇದು ಅನುಚ್ಛೇದ 40. ಇದು ಗಾಂಧಿ ತತ್ವದಲ್ಲಿ ಬರ್ತದೆ, ಇದು ಗಾಂಧಿ ತತ್ವಗಳಲ್ಲಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು 2 4 1 3. ನೆಕ್ಸ್ಟು, ಈ ಕೆಳಗಿನವುಗಳ ನಿಯಂತ್ರಣ ವ್ಯಾಪ್ತಿಯ ಅರ್ಥವಾಗಿದೆ. ಈ ಕೆಳಗಿಂದ ಯಾವುದು ಈ ನಿಯಂತ್ರಣ ವ್ಯಾಪ್ತಿಯದ್ದು ಮೀನಿಂಗ್ ಆಗಿದೆ? ಅಧಿಕಾರಿಯು ವೈಯಕ್ತಿಕವಾಗಿ ನಿರ್ದೇಶಿಸಬಹುದಾದ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡಬಹುದಾದ ಅಧೀನದಲ್ಲಿರುವ ಹೊರ ಅಥವಾ ಕೆಲಸದ ಘಟಕಗಳ ಸಂಖ್ಯೆ. ಸೊ ಆಪ್ಷನ್ 4 ಇಸ್ ದ ರೈಟ್. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾರು ಮೊದಲ ಬಾರಿಗೆ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತದ ನಡುವೆ ವಿಭಜನೆ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು? ನೋಡಿ, ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತ ವಿಭಜನೆ ಪರಿಕಲ್ಪನೆ ಅಂದರೆ ಇಲ್ಲಿ ವುಡ್ರೋ ವಿಲ್ಸನ್ ಇವರು ಪ್ರತಿಪಾದಿಸಿದರು. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ನೇಮಕ ಮಾಡಿತು? ಹಿಂದುಳಿದ ವರ್ಗಗಳ ಒಂದು ಆರ್ಥಿಕ ಮಟ್ಟ ಅಂದರೆ ಅವರು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಲಿಕ್ಕೆ ರಾಮನಂದನ್ ಸಮಿತಿಯನ್ನು ನೇಮಕ ಮಾಡಲಾಯಿತು. 13ನೇ ಕ್ವಶನು, ಭಾರತದ ಸಂವಿಧಾನದ 19ನೇ ವಿಧಿಯು ಇದರ ಪ್ರಕಾರ ಸ್ವಾತಂತ್ರ್ಯದ ಹಕ್ಕನ್ನು ಈ ಕೆಳಗಿನ ಯಾವ ಚಟುವಟಿಕೆಯ ವಿರುದ್ಧ ಮಾತ್ರ ನೀಡಲಾಗಿದೆ? ಇದು ರಾಜ್ಯ ಮತ್ತು ಖಾಸಗಿ ವ್ಯಕ್ತಿಗಳ ಚಟುವಟಿಕೆ. 14ನೇ ಕ್ವಶನು, ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಮಹಾಭಿಯೋಗ ಅಂದರೆ ಇಂಪೀಚ್ಮೆಂಟ್. ಯಾವುದು ತಪ್ಪಾಗಿದೆ ಅಂದಿದ್ದಾರೆ? ತಪ್ಪಾಗಿದೆ ಅಂದರೆ ನೋಡಿ, ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭಿಸಬಹುದು ಏನು ಅವರ ಒಂದು ಮಹಾಭಿಯೋಗವನ್ನು ಲೋಕಸಭೆಯಲ್ಲೂ ಕೂಡ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಕೂಡ ಮಾಡ್ಬೋದು. ಇದು ಕರೆಕ್ಟ್ ಅದ. 14 ದಿನಗಳ ಮೊದಲು ನೋಟಿಸ್ ನೀಡತಕ್ಕದ್ದು ಕರೆಕ್ಟ್ ಅದ. ಸಂವಿಧಾನದ ಉಲ್ಲಂಘನೆಗೆ ಮಾತ್ರ ಅವರು ಯಾವುದಾದ್ರೂ ಸಂವಿಧಾನದ ಉಲ್ಲಂಘನೆಗೆ ಒಂದು ಕಾರ್ಯ ಮಾಡಿದ್ದಲ್ಲಿ ಅವರನ್ನು ಮಹಾಭಿಯೋಗಕ್ಕೆ ಒಳಪಡಿಸಬಹುದು. ಬಟ್ ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಅಂದಿದ್ದಾರೆ. ನೋಡಿ, ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಪಾಲ್ಗೊಳ್ಬಹುದು. ಓಕೆ, ನೆಕ್ಸ್ಟ್, ಸಸ್ಯಗಳಲ್ಲಿ ಆಹಾರ ತಯಾರಿಸಲು ಬೇಕಾದ ಶಕ್ತಿಯ ಮೂಲ ಮೇನ್ ಏನಪ್ಪ? ಶಕ್ತಿಯ ಮೂಲ ಸನ್ಲೈಟ್, ಸೂರ್ಯನ ಬೆಳಕು. ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲುಕೋಸ್ ಏನಾಗಿ ಶೇಖರಣೆ ಆಗುತ್ತದೆ? ಗ್ಲುಕೋಸು ಪ್ರಾಣಿಗಳಲ್ಲಿ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗುತ್ತಾ? ನೆಕ್ಸ್ಟ್, ವಿಕಿರಣ ವ್ಯಯ ಇದು ಅನುಸರಿಸುವುದು ಮೊದಲ ಶ್ರೇಯಾಂಕದ ಚಲನಶಾಸ್ತ್ರ. ನೆಕ್ಸ್ಟ್ ಇಲ್ಲಿ 10ನೇ ಕ್ವಶನ್ ನೋಡಿ, 18ನೇದು, ನೈಲಾನ್ ಎನ್ನುವುದು ಡ್ಯಾಶ್ನ ಪಾಲಿಯಮೈಡ್. ನೈಲಾನ್ ಇದೊಂದು ಎಡಿಪಿಕ್ ಆಮ್ಲ ಮತ್ತು ಮಿಥೈಲ್ ಅಮೈನ್. ನೆಕ್ಸ್ಟ್, ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆಯು ಇದು ಎಲ್ಲಿ ನೆಲೆಗೊಂಡಿದೆ? ನೋಡಿ, ಲಕ್ನೋ. ಇದಕ್ಕೇನಂತೀವಿ ನಾವು ಇಂಗ್ಲೀಷಲ್ಲೇ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಲಕ್ನೋದಲ್ಲಿದೆ. ನೆಕ್ಸ್ಟ್ 24ನೇದು ನೋಡಿ, 20ನೇದು, ಭೂ ಸುಧಾರಣೆಗೆ
ಸಂಬಂಧಿಸಿದಂತೆ ಈ ಕೆಳಕಂಡ ಉದ್ದೇಶಗಳೊಂದಿಗೆ ಗುಂಡಪ್ಪಗೌಡ ಸಮಿತಿಯನ್ನು ರಚಿಸಲಾಯಿತು. ಭೂ ಸುಧಾರಣೆಗೆ 1947ರಲ್ಲಿ ಮಧ್ಯವರ್ತಿಗಳ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮ್ ಹಿಡುವಳಿಗಳನ್ನು ರದ್ದುಗೊಳಿಸುವ ಬಗ್ಗೆ ಪರಿಶೀಲಿಸಲು. ಕರೆಕ್ಟ್ ಅದ. ಇದು ಭೂ ಕಂದಾಯ ವ್ಯವಸ್ಥೆ ಪರಿಷ್ಕರಣೆ ತಪ್ಪದ. ಹಿಡುವಳಿ ಕಾನೂನಿನ ಅಗತ್ಯತೆಗಳನ್ನು ಪರೀಕ್ಷಿಸಲು. ಕರೆಕ್ಟ್ ಅದ. ಇನಾಮ್ ಹೊಂದಿರುವವರಿಗೆ ನ್ಯಾಯಯುತ ಪರಿಹಾರವನ್ನು ಪಾವತಿಸುವ ತತ್ವಗಳನ್ನು ಶಿಫಾರಸು ಮಾಡುವುದು. ಕರೆಕ್ಟ್ ಅದ. ಸೊ ಇಲ್ಲಿ ACD ಕರೆಕ್ಟ್ ಆಗ್ತದೆ. 20ನೇ ಕ್ವಶನು, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು A ಮತ್ತು ಮತ್ತೊಂದು R. ಪ್ರತಿಪಾದನೆ ಏನು ಹೇಳ್ತದೆ? 1995ರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ. ಹೌದು, ಇದು ಕರೆಕ್ಟ್ ಅದ. ಕಾರಣ ಏನು? ಕಾರಣ 1995ರ ಕಾಯ್ದೆಯು 20 ವರ್ಷಗಳವರೆಗೆ ಕಂದಾಯ ಭೂಮಿ ಗೇಣಿಗೆ ಕೊಡುವಂತೆ ತಿದ್ದುಪಡಿಯನ್ನು ತಂದಿತ್ತು. ಇದು ಕೂಡ ಕರೆಕ್ಟು. ಸೊ ಇವೆರಡೂ ಕರೆಕ್ಟ್ ಅದಾವ ಮತ್ತು ಆರ್ ಇದು ಎಗೆ ಸರಿಯಾದ ಕಾರಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಅನ್ವಯ ಒಂದು ಕುಟುಂಬ ಅಂದರೆ 5 ಜನ ಎಷ್ಟು ಕೃಷಿ ಭೂಮಿಯನ್ನು ಹೊಂದಲು ಅವಕಾಶ ಮಾಡಿಕೊಟ್ಟಿತು? 1961ರ ಅನ್ವಯ. ಸೊ 27 ಎಕರೆ ಏನು ಫಲವತ್ತಾದ ಭೂಮಿ ಅಥವಾ 216 ಎಕರೆ ಒಣ ಭೂಮಿ. ಈ ಕೆಳಗಿನ ಯಾವ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನದ ವೇಗವು ನಿರ್ದಿಷ್ಟವಾಗಿ ನಿಧಾನವಾಗಿದೆ ಮತ್ತು ಲೋಪದೋಷಗಳಿಂದ ಕೂಡಿದೆ? ಸೊ ಇದು ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ. ನೆಕ್ಸ್ಟ್, ಮೆಲಟೋನಿನ್ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಯಾವುದು? ಅದು ಪಿನಿಯಲ್ ಗ್ಲ್ಯಾಂಡ್. ಪಿನಿಯಲ್ ಗ್ಲ್ಯಾಂಡ್ ಅಥವಾ ಪಿನಿಯಲ್ ಗ್ರಂಥಿ. 2 ಪ್ರಮುಖ ಜೈವಿಕ ಸಮುದಾಯಗಳು ಭೇಟಿಯಾಗುವ ಮತ್ತು ಬೆರೆಯುವ ಸ್ಥಳವನ್ನು ಹೀಗೆ ಕರೆಯುತ್ತಾರೆ? 2 ಜೈವಿಕ ಸಮುದಾಯಗಳು ಇಕೋಟೋನ್. ನೆಕ್ಸ್ಟ್, ಸಮುದ್ರದ ತಳಭಾಗದಲ್ಲಿ ವಾಸಿಸುವ ಪ್ರಾಣಿಗಳನ್ನು ಹೀಗೆ ಕರೆಯುತ್ತಾರೆ? ತಳಭಾಗ ಅಂದರೆ ಬೆಂಥೋಸ್ ಅಂತ ಕರಿತೀವಿ. ಕ್ಷಯಕ್ಕೆ ಕಾರಣವಾಗುವ ಏಜೆಂಟನ್ನು ಗುರುತಿಸುವ ಪರೀಕ್ಷೆ. ಕ್ಷಯ ಅಂದ್ರೇನು? TB ಅಂದರೆ ಟ್ಯೂಬರ್ಕ್ಯುಲೋಸಿಸ್. ಸೊ ಇದಕ್ಕೆ ಕಾರಣವಾಗುವ ಏಜೆಂಟನ್ನು ಗುರುತಿಸುವ ಪರೀಕ್ಷೆ ಮೊಂಟಾಕ್ಸ್ ಪರೀಕ್ಷೆ. 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಗಳನ್ನು ಹೊಂದಿರುವ ಯಾಂತ್ರಿಕ ತರಂಗಗಳನ್ನು ಹೀಗೆ ಕರೆಯಲಾಗುತ್ತದೆ? ಮೋರ್ ದ್ಯಾನ್ 20 ಕಿಲೋ ಹರ್ಟ್ಸ್. ಸೊ ಇದಕ್ಕೇನಂತೀವಿ ನಾವು? ಅಲ್ಟ್ರಾಸೋನಿಕ್ ಅಥವಾ ಶ್ರವಣಾತೀತ. ಬಿರುಗಾಳಿಯಲ್ಲಿ ಗುಡಿಸಲುಗಳು, ಛಾವಣಿಗಳು ಹಾರಿ ಹೋಗುವುದನ್ನು ಈ ಕೆಳಗಿನ ಯಾವ ತತ್ವವನ್ನು ಬಳಸಿಕೊಂಡು ವಿವರಿಸಬಹುದು? ಬರ್ನೌಲಿಸ್ ತತ್ವ ಅಥವಾ ಬರ್ನೌಲಿಸ್ ಥಿಯರಮ್. ನೆಕ್ಸ್ಟ್, ಡ್ಯಾಶನ್ನು ಹೊಂದಲು ಒಬ್ಬ ಕ್ರೀಡಾಪಟು ಲಾಂಗ್ ಜಂಪಕ್ಕೆ ಮೊದಲು ಓಡುತ್ತಾನೆ. ಲಾಂಗ್ ಜಂಪ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಪರ್ಸನ್ನ ಇಲ್ಲಿಂದ ಇಲ್ಲಿಗೆ ಜಿಗಿಯಲು ಒಮ್ಮೆಲೆ ಜಿಗಿಯಲಿಕ್ಕೆ ಬರೋದಿಲ್ಲ. ಅವನು ದೂರದಿಂದ ಓಡಿಕೊಂಡು ಬಂದು ಜಿಗಿತಾನ. ಅದಕ್ಕೆ ಚಲನೆಯ ಜಡತ್ವ ಅಂತ ಕರಿತೀವಿ ನಾವು. ದಂತವೈದ್ಯರು ಹಲ್ಲಿನ ಚಿಕ್ಕ ಕುಳಿಯನ್ನು ಪರೀಕ್ಷಿಸಲು ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ? ನಿಮ್ನ ದರ್ಪಣ. ನಿಮ್ನ ದರ್ಪಣಕ್ಕೆ ಇಂಗ್ಲೀಷಲ್ಲಿ ಏನಂತೀರಾ? ಕಾಮೆಂಟಲ್ಲಿ ತಿಳಿಸಿ. ಜಜ್ಮನಿ ವ್ಯವಸ್ಥೆಯು ಡ್ಯಾಶ್ ವಿನಿಮಯದ ಒಂದು ವಿಶಿಷ್ಟ ರೀತಿಯ ರೂಪ. ಆರ್ಥಿಕ. ನೆಕ್ಸ್ಟ್ ನೋಡಿ, ಕಿರು ಪರಂಪರೆ ಮತ್ತು ಮಾರ್ಗ ಪರಂಪರೆಯ ಪರಿಕಲ್ಪನೆಗಳನ್ನು ರೂಪಿಸಿದವರು ಯಾರು? ರಾಬರ್ಟ್ ರೆಡ್ಫೀಲ್ಡ್.
ನೆಕ್ಸ್ಟ್ 34ನೇದು ಕೃತಿ ಮತ್ತು ಲೇಖಕರನ್ನು ಹೊಂದಿಸಿ ಬರೆಯಿರಿ. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ ಇದನ್ನು ಎಸ್.ಸಿ. ದುಬೆ ಇದನ್ನು ಹೀಗೆ ನೆನಪಿಟ್ಕೊಳ್ಳಿ. ಟ್ರೈಬಲ್ ಹೆರಿಟೇಜ್ ಅಂತ ಬಂದಮೇಲೆ ಅದನ್ನು ಶಿವಮ್ ದುಬೆ, ಕ್ರಿಕೆಟರ್ ಶಿವಮ್ ದುಬೆ ಅಂತ ನೆನಪಿಟ್ಕೊಳ್ಳಿ. ಒಂದು ಟ್ರಿಕ್ ಇತ್ತೊಂದು. ನೆಕ್ಸ್ಟ್ ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅದು ಬಿ ಚೌಧರಿ. ಟ್ರೈಬ್ ಕಾಸ್ಟ್ ಆ್ಯಂಡ್ ನೇಷನ್ ಎಫ್.ಜಿ. ಬೈಲಿ. ಹಿಮಾಲಯನ್ ಪಾಲಿಯನ್ರಿ ಡಿ.ಎನ್. ಮಜುಮ್ದಾರ್. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರು? ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್. ಕರ್ನಾಟಕ ಭೂ ಸುಧಾರಣೆಗಳ ಕಾಯ್ದೆ 1974ರ ಪ್ರಕಾರ ಭೂ ನ್ಯಾಯಮಂಡಳಿಗಳನ್ನು ಎಲ್ಲಿ ಸ್ಥಾಪಿಸಲಾಯಿತು? ತಾಲೂಕುಗಳು. ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು? ಬಿ.ಡಿ. ಜತ್ತಿ. ನೆಕ್ಸ್ಟ್ ನೋಡಿ, 38ರಿಂದ 39ರ ಪ್ರಶ್ನೆಗಳಿಗೆ ನಿರ್ದೇಶನಗಳು. ಈ ಒಂದು ಪ್ರಶ್ನೆಗಳು ಕೆಳಗಿನ ಮಾಹಿತಿಯನ್ನು ಆಧರಿಸಿವೆ. ಓಕೆ, ಸೊ ಇಲ್ಲಿ 5 ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರು ಅನರ್ವ, ಋಷಿ, ಅಂಜಲಿ, ಪಾಯಲ, ಆಕಾಶ್ ರವರು ಇರ್ತಾರೆ. ಸೊ ಇವೆಲ್ಲ ಲಾಜಿಕಲ್ ರೀಸನಿಂಗ್ ಮೇಲೆ ಕ್ವಶನ್ ಇರ್ತದೆ. ಸೊ ಇದಕ್ಕೆ ನಾನು ನಿಮಗೆ ಆನ್ಸರನ್ನು ಡೈರೆಕ್ಟಾಗಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ, 38ನೇ ಕ್ವಶನ್ಗೆ 2 ಆನ್ಸರ್ ಬರ್ತಾವೆ. ಅನರ್ವ, ಆಕಾಶ್ ಅಂತ ಬರ್ತದೆ. ಓಕೆ, ಇದಕ್ಕೆ ನಾಟ್ ಕನ್ಫರ್ಮ್ ಇದೆ. ಓಕೆ, ಐ ವಿಲ್ ಗಿವ್ ಇಟ್ ಸ್ಟಾರ್ ಮಾರ್ಕ್. ನೆಕ್ಸ್ಟ್ ಕೊನೆಯ ಭಾಷಣ ಅಂದಮೇಲೆ ರಾಜಕೀಯ. ಆಮೇಲೆ 40ನೇ ಕ್ವಶನ್ಗೆ 1240 ಇದು ಕರೆಕ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ನೀಡಿರುವ ಸರಣಿಯಲ್ಲಿ ತಪ್ಪು ಸಂಖ್ಯೆಯನ್ನು ಕಂಡುಹಿಡಿಯಿರಿ. 284 ಆಗುತ್ತೆ. ನೆಕ್ಸ್ಟ್ 42ನೇದು 3 ವರ್ಷಗಳ ಅಂತರದಲ್ಲಿ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳು ಆಗಿದ್ದಾಗ ಅತಿ ಕಿರಿಯ ಮಗುವಿನ ವಯಸ್ಸೆಷ್ಟು? 4. ಹೇಗೆ 4? ಸಿಂಪಲ್ ರೀ, 3 ವರ್ಷ ಡಿಫ್ರೆನ್ಸ್. ಎಷ್ಟು ಜನ? 5 ಜನ ಅದಾರ. ಓಕೆ, ಇದು ಎ, ಬಿ, ಸಿ, ಡಿ, ಇ ಎಲ್ಲರ ನೋಡು 3 ಅದಾವೆ. ಫಾರ್ ಎಕ್ಸಾಂಪಲ್ ಇದನ್ನು ಫಸ್ಟ್ 4 ಅಂತ ತಿಳ್ಕೊಳ್ಳಿ. 4, ಆಮೇಲೆ 7, 10, 13, 17. ಓಕೆ, ಇದನ್ನು ಆ್ಯಡ್ ಮಾಡಿ 17, 13, 30 ಆಯಿತಾ. ನೆಕ್ಸ್ಟ್ ಸಾರಿ ಇದು 16 ಅದು 16, 13, 29, 29, 10, 39, 39, 7, 46 ಪ್ಲಸ್ 4, 50 50 ವರ್ಷ ಆಯ್ತಲ್ಲ. ಸೊ 4 ವರ್ಷ. ನೆಕ್ಸ್ಟ್ ಕೆಳಗಿನ ಯಾವುದು ಆಹಾರ ಸರಪಳಿ ಅಲ್ಲ? ಆಹಾರ ಸರಪಳಿ. ಹುಲ್ಲು ಮೇಕೆ ತಿನ್ನುತ್ತ, ಮೇಕೆಯನ್ನು ಸಿಂಹ ತಿನ್ನುತ್ತ, ಕರೆಕ್ಟ್ ಅದ. ಹುಲ್ಲು ಕಪ್ಪೆ ತಿನ್ನುತ್ತ, ಹುಲ್ಲನ್ನು ಕಪ್ಪೆ ತಿನ್ನುತ್ತ, ಕಪ್ಪೆಯನ್ನು ಹಾವು ತಿನ್ನುತ್ತ, ಕರೆಕ್ಟು. ಹುಲ್ಲನ್ನು ಕುರಿ ತಿನ್ನುತ್ತ, ಕುರಿಯನ್ನು ಮನುಷ್ಯ ತಿಂತಾನೆ, ಕರೆಕ್ಟು. ಹುಲ್ಲನ್ನು ಹಾವು ತಿನ್ನುತ್ತಾ? ಇಲ್ಲ, ತಪ್ಪು. ಹಾವನ್ನು ಜಿಂಕೆ ತಿನ್ನುತ್ತಾ? ಇಲ್ಲ, ತಪ್ಪು. ಸೊ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫೈಟೋ ಭೂಗೋಳಶಾಸ್ತ್ರದ ಶಿಸ್ತು ಇದನ್ನು ಕುರಿತಾದ್ದಾಗಿದೆ. ಫೈಟೋ ಭೂಗೋಳಶಾಸ್ತ್ರದ ಶಿಸ್ತು ಸಸ್ಯ ಜೀವನ. ಪರಿಸರ ವಿಜ್ಞಾನದ ನಿಶೆ ಎನ್ನುವುದು ಏನು? ಯಾವುದು? ಪರಿಸರ ವ್ಯೂಹದಲ್ಲಿ ಜೀವಿಗಳ ಪಾತ್ರ. ಪರಿಸರ ವ್ಯೂಹದ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ: ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಪರಿಚಲನೆ. ತಿರುವನಂತಪುರದಿಂದ ಕೋಲ್ಕತ್ತಾದವರೆಗೆ ಸರಿಯಾದ ಸ್ವಾಭಾವಿಕ ಸಸ್ಯ ಶ್ರೇಣಿಯನ್ನು ಕಂಡುಹಿಡಿಯಿರಿ. ನೋಡಿ, ತಿರುವನಂತಪುರ ಅಂದರೆ ನಮ್ಮ ಭಾರತದ ಪಶ್ಚಿಮ ಘಟ್ಟದಲ್ಲಿ ಬರ್ತದೆ ತಿರುವನಂತಪುರ. ಇಲ್ಲೇ ಕೋಲ್ಕತ್ತಾ ಅಂದರೆ ಇಲ್ಲೇ
ಪೂರ್ವ ಸೈಡ್ ಬರ್ತದೆ. ಓಕೆ, ಇಲ್ಲಿದಿಂದ ಇಲ್ಲಿಗೆ ಅಂದರೆ ಇಲ್ಲೆಲ್ಲ ಪಶ್ಚಿಮ ಘಟ್ಟ ಇರೋದರಿಂದ ಅದು ಉಷ್ಣವಲಯದ ನಿತ್ಯ ಹರಿದ್ವರ್ಣ. ಆಮೇಲೆ ಉದುರುವ ವನಸ್ಸವನ, ಇದೆಲ್ಲ ಉದುರುವ ಎಲೆಗಳ ಒಂದು ಕಾಡಿರುತ್ತೆ. ನೆಕ್ಸ್ಟ್ ತೇವ ಉದುರುವ, ಇಲ್ಲಿ ಮುಂದೆ ತೇವ ಉದುರುವ. ಓಕೆನಾ. ನೆಕ್ಸ್ಟ್ 48 ಕ್ವಶನ್ ನೋಡಿ. ಎತ್ತರದ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳ ನಡುವೆ ತಮ್ಮ ಪ್ರಾಣಿಗಳು ಹಿಂಡುಗಳೊಂದಿಗೆ ಜನರ ಋತುಗನುಗುಣವಾಗಿ ಚಲನೆಯನ್ನು ಹೀಗೆನ್ನುತ್ತಾರೆ. ಅದಕ್ಕೆ ಸ್ಥಳಾಂತರ ಅಂತಾರೆ, ಅಥವಾ ವಲಸೆ, ಅಥವಾ ಟ್ರಾನ್ಸ್ಹುಮನ್ಸ್. ನೆಕ್ಸ್ಟ್, ಒಂದು ಪ್ರದೇಶದಲ್ಲಿ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೆಯುತ್ತಾರೆ? ಸ್ಥಳೀಯ ಪ್ರಭೇದಗಳು. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ಟ್ಯಾಂಕ್ ನೀರಾವರಿಯನ್ನು ಹೊಂದಿದೆ? ಟ್ಯಾಂಕ್ ನೀರಾವರಿ ಅಂದರೆ ಕರ್ನಾಟಕ ಬರುತ್ತೆ ಜಾಸ್ತಿ. ಓಕೆ, ಮುಂದಿನ ಒಂದು ಕ್ವಶನ್ಗಳು ಮುಂದಿನ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಈ ಒಂದು 2024 ಕಂಡಕ್ಟ್ ಮಾಡಲಾದಂಥ CTಯ ಸಾಮಾನ್ಯ ಜ್ಞಾನಪತ್ರಿಕೆಯ ಒಂದು ಆಗತ್ತೆ. CTI ಅಂದರೆ ಏನು? ಸೊ ಇದು CTI ಎಕ್ಸಾಮ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಓಕೆ, ಧನ್ಯವಾದಗಳು. ನೆಕ್ಸ್ಟ್ 51ನೇ ಕ್ವಶನ್ ನೋಡಿ. ಕೆಳಗಿನ ಯಾವುದು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಯ ಗುರಿಯಾಗಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 4, ನೈಸರ್ಗಿಕ ಸಂಪನ್ಮೂಲಗಳ ಪರಿಮಿತಿಯ ಮಿತ ಬಳಕೆ. ನೆಕ್ಸ್ಟು 52ನೇ ಕ್ವಶನು. ಭಾರತದಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ವಿಸ್ತರಿಸಿದೆ? ಸುಂದರ್ಬನ್ಸ್. ಸೊ ಇದು ಸುಂದರ್ಬನ್ಸ್ ಎಲ್ಲಿ ಬರುತ್ತೆ? ಸೊ ಇದು ಭಾರತ ನಕಾಶೆ ಇದೆ. ಓಕೆ, ಇಷ್ಟಿದೆ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಇದೆ, ಇದು ಬಾಂಗ್ಲಾದೇಶ ಇದೆ. ಓಕೆ, ಸೊ ಇದು ಪಶ್ಚಿಮ ಬಂಗಾಳು ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಅಂದರೆ ಇದು ಈ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಈ ಒಂದು ಸುಂದರ್ಬನ್ಸ್ ಇದು ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಇತ್ತೀಚೆಗೆ ಪತ್ತೆ ಮಾಡಲಾದ ಲೆಗ್ಯೂಮ್ ಗುಂಪಿಗೆ ಸೇರದ ನೈಟ್ರೋಜನ್ ಸ್ಥಿರೀಕರಿಸಿರುವ ಒಂದು ಬ್ಯಾಕ್ಟೀರಿಯಂ ಯಾವುದು? ನೈಟ್ರೋಜನ್ ಸ್ಥಿರೀಕರಿಸುವ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಅಥವಾ ನೈಟ್ರೋಜನ್ ಫಿಕ್ಸಿಂಗ್, ಅದಕ್ಕೆ ನಾವೇನಂತೀವಿ? ಅಜೆಟೋಬ್ಯಾಕ್ಟರ್ ಅಥವಾ ಬ್ಯಾಕ್ಟೀರಿಯಾ. ನೆಕ್ಸ್ಟ್, ರೋಗ ನಿಧಾನಶಾಸ್ತ್ರವು ಇದನ್ನು ಅಧ್ಯಯನ ಮಾಡುತ್ತದೆ. ರೋಗಕಾರಕ. ನೆಕ್ಸ್ಟು, ವಂಶವಾಹಿ ಸಮೂಹದ ಲೈಬ್ರರಿಯನ್ನು ಇದರಿಂದ ತಯಾರಿಸಬಹುದು. ಶಾರ್ಟ್ಗನ್ ಪ್ರಯೋಗ. ನೆಕ್ಸ್ಟ್ ನೋಡಿ, ಒಂದು ಪರೀಕ್ಷೆಯಲ್ಲಿ 70% ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. 65% ವಿದ್ಯಾರ್ಥಿಗಳು ಗಣಿತದಲ್ಲಿ ಉತ್ತೀರ್ಣರಾಗಿದ್ದಾರೆ. 25% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅಂದರೆ ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣ. ಓಕೆ, ಒಟ್ಟು 250 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದರೆ ಪರೀಕ್ಷೆಗೆ ಕುಳಿತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಈಗ ನೀವು ಇದನ್ನು ಏನು ಮಾಡೋದು? ಈ ವೆನ್ ಡಯಾಗ್ರಾಮ್ ಬೇಸಿಸ್ ಮೇಲೆ ಇದನ್ನು ಫೈಂಡ್ ಔಟ್ ಮಾಡಬೇಕು. 70% ಮ್ಯಾಥ್ಸ್, ಇಂಗ್ಲೀಷ್, 70% ಇಂಗ್ಲೀಷು, 65% ಗಣಿತ, 65% ಗಣಿತ. ಓಕೆ, ಮ್ಯಾಥ್ಸ್. ನೆಕ್ಸ್ಟ್ 25% ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. 25% ಅನುತ್ತೀರ್ಣ ಅಂದರೆ 75% ಪಾಸ್ ಅಂದಂತ ಅರ್ಥ. ಓಕೆನಾ? ಸೊ ಹಾಗಾದರೆ 250 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಟೋಟಲ್ ಎಷ್ಟು ಜನ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಫಾರ್ ಆ ಎಕ್ಸಾಮಿನೇಷನ್ಗೆ? ಸೊ 417. ನೆಕ್ಸ್ಟು 57ನೇದು, ಸರಣಿಯಿಂದ ನೀಡಲಾದ ಪರ್ಯಾಯದಿಂದ ತೋರಿಸಿರುವಂತೆ ಕಾಣೆಯಾದದ್ದನ್ನು ಆರಿಸಿ.
RXW ಬರುತ್ತೆ. ಸಿಂಪಲ್ ರೀ. ಬಿದಿಂದ ಎಫ್, ಎಫ್ದಿಂದ ಜೆ, ಜೆದಿಂದ ಎನ್. ಡಿಫ್ರೆನ್ಸ್ ಏನು ಬರುತ್ತೆ? B2F ಎಷ್ಟು? ಈಗ ನೋಡಿ, B2F ಅಂದರೆ CDEF 4. ಓಕೆ. ಆಮೇಲೆ GHIJ 4, KLMN 4 ಡಿಫ್ರೆನ್ಸ್. ಹಾಗೆ ಎನ್ OPQR ಅಂದರೆ R, ಇದು ಕರೆಕ್ಟ್ ಆಗುತ್ತಾ? RXW. ಅದೇ ರೀತಿ XVTR ಇದು ರಿವರ್ಸ್ ಡಿಫರೆನ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಬಿ ಇವರಿಬ್ಬರ ಸಂಬಳವನ್ನು ಒಟ್ಟಿಗೆ ಸೇರಿಸಿದರೆ 20,000. ಅದರಲ್ಲಿ ಎ ತನ್ನ ಸಂಬಳದ 95% ಖರ್ಚು ಮಾಡುತ್ತಾನೆ, ಅಲ್ಲದೆ ಬಿ ತನ್ನ ಸಂಬಳದ 85% ಖರ್ಚು ಮಾಡುತ್ತಾನೆ. ಅವರಿಬ್ಬರ ಉಳಿತಾಯ ಒಂದೇ ಆಗಿದೆ. ಹಾಗಾದರೆ ಎನ ಸಂಬಳ ಎಷ್ಟು? ಕರೆಕ್ಟ್ ಆನ್ಸರ್ 15,000 ಆಗ್ತದೆ. ಜಸ್ಟ್ ಆನ್ಸರನ್ನು ನೋಡ್ಕೊಳ್ಳಿ. ಮುಂದಿನ ಒಂದು ಸೆಷನಲ್ಲಿ ನಾವು ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಸಾಲ್ವ್ ಮಾಡುವ. ನೆಕ್ಸ್ಟ್ ಕ್ವಶನ್ ನೋಡಿ. ತಂದೆ ಮತ್ತು ಮಗನ ವಯಸ್ಸು ಕೂಡಿಸಿದರೆ 45 ವರ್ಷ. 5 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧವು ತಂದೆಯ ವಯಸ್ಸಿನ 4ರಷ್ಟಿತ್ತು. ಹಾಗಾದರೆ ತಂದೆ ಮಗನ ಈಗಿನ ವಯಸ್ಸು 36, 9. ನೆಕ್ಸ್ಟ್ ಕರ್ನಾಟಕದ ಹುತ್ತರಿ ಸುಗ್ಗಿ ಹಬ್ಬ ಆಚರಿಸುವ ಸಮಾಜ ಕೊಡವ. ನೆಕ್ಸ್ಟ್ 61ನೇದು, ಚೋಳರನ್ನು ತಲಕಾಡಿನಲ್ಲಿ ಸೋಲಿಸಿದ ನೆನಪಿಗೆ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯ. ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ. ಮತ್ತು ಅದು ಆನ್ಸರಲ್ಲಿ 1 or 4 ಅಂತ ಕೊಟ್ಟಿದ್ದಾರೆ. ಬೇಲೂರಿನ ಚೆನ್ನಕೇಶವ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಕ್ಟ್ ತಲಕಾಡಿನ ಕೀರ್ತಿನಾರಾಯಣ ಆಗ್ತದೆ. ನೆಕ್ಸ್ಟ್ ಕೃಷ್ಣ ಚರಿತೆಯನ್ನು ಬರೆದ ಹರಿದಾಸರು, ಕನಕದಾಸರು. ನೆಕ್ಸ್ಟ್ ನೋಡಿ, ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲೆ ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಕರೆಕ್ಟ್ ಆನ್ಸರ್ ವೆಂಕಟಪ್ಪ ನಾಯಕ. ಒಂದು ಬ್ಯಾಗಿನಲ್ಲಿ 2 ಕೆಂಪು, 3 ಹಸಿರು ಮತ್ತು 2 ನೀಲಿ ಚೆಂಡುಗಳಿವೆ. 2 ಚೆಂಡುಗಳನ್ನು ಮನಬಂದಂತೆ ತೆಗೆಯಲಾಗಿದೆ. ತೆಗೆದ ಚೆಂಡುಗಳಲ್ಲಿ ನೀಲಿ ಚೆಂಡು ಒಳಗೊಂಡಿರದ ಸಂಭವನೀಯತೆ ಎಷ್ಟು? 10/21. ನೆಕ್ಸ್ಟ್, ಕೆಳಗಿನ ಯಾವುದು ಕೇಂದ್ರ ಮೌಲ್ಯ ಅಳತೆಯಾಗಿದೆ? ಮಧ್ಯ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಬಳಸಲಾದ ಆಧಾರ ವರ್ಷವು ಡ್ಯಾಶ್ ಆಗಿದೆ? 2011-12. ಈ ಕೆಳಕಂಡ ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಭಾರತ ಸರ್ಕಾರವು ಹೆಚ್ಚುವರಿ ಮೀಸಲನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ವರ್ಗಾಯಿಸಲು ನಿರ್ಧರಿಸಿತು? ಬಿಮಲ್ ಜಲನ್ ಸಮಿತಿ. ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ಪರಿಚಯಿಸಲಾಯಿತು? ಅಂದರೆ ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ 2012. ಸಾಂಕ್ರಾಮಿಕ ಪಿಡುಗಿಗೆ ಸಂಬಂಧಪಟ್ಟಂತೆ ಅತಿ ಕನಿಷ್ಠ ಪರಿಣಾಮಕ್ಕೊಳಗಾದ ವಲಯವೆಂದರೆ ಕೃಷಿ ವಲಯ. ನೆಕ್ಸ್ಟ್ 70ನೇ ಕ್ವಶನು. ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿ ಎಲ್ಲ ಸರಕುಗಳ ಸೇವೆಗಳಲ್ಲಿನ ದರ ಏರಿಕೆಯನ್ನು ತೋರಿಸುವ ಹಣದುಬ್ಬರವನ್ನು ಕೋರ್ ಹಣದುಬ್ಬರ ಅಂತ ಕರಿತೀವಿ. ನೆಕ್ಸ್ಟು, ಕರ್ನಾಟಕದಲ್ಲಿ ಹಸಿರು ತಂತ್ರಾಂಶವನ್ನು ಸಿದ್ಧಪಡಿಸಿದ ಇಲಾಖೆ ಯಾವುದು? ತೋಟಗಾರಿಕೆ ಇಲಾಖೆ. ಬೆಂಗಳೂರಿನಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆಯ ಸಂಸ್ಥಾಪಕರು ಯಾರು? ಡಾಕ್ಟರ್ VK.R.V. ರಾವ್. ನೆಕ್ಸ್ಟ್ 73ನೇದು, ಮೂಲ ಸೌಕರ್ಯಗಳ ಒಪ್ಪಂದಗಳು
PPP ಮತ್ತು ಸಾರ್ವಜನಿಕ ಉಪಯುಕ್ತತೆಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಮಸೂದೆಯನ್ನು ಅಂಗೀಕರಿಸಲು ಪ್ರಸ್ತಾಪಿಸಲಾಗಿದೆ? ಆಪ್ಷನ್ 3 ಸಾರ್ವಜನಿಕ ಉಪಯುಕ್ತತೆ ಮಸೂದೆ. ನೆಕ್ಸ್ಟು, ಸರಿಯಾದ ಕ್ರಮದಲ್ಲಿ ಬಜೆಟನ್ನು ಜಾರಿಗೊಳಿಸುವಲ್ಲಿ ಈ ಕೆಳಗಿನ ಹಂತಗಳನ್ನು ವ್ಯವಸ್ಥಿತಗೊಳಿಸಿ. ಸೊ ಇದು ಕರೆಕ್ಟ್, ಆಪ್ಷನ್ 4 ಆಗುತ್ತೆ. ಹೇಗೆಂದರೆ ಮೊದಲು ಶಾಸಕಾಂಗಕ್ಕೆ ಪ್ರಸ್ತುತಿ, ಆಮೇಲೆ ಸಾಮಾನ್ಯ ಚರ್ಚೆ, ಆಮೇಲೆ ಅನುದಾನದ ಬೇಡಿಕೆಗಳ ಮತದಾನ, ಆಮೇಲೆ ವಿನಿಯೋಗ ಮಸೂದೆಯನ್ನು ಅಂಗೀಕರಿಸುವುದು, ಆಮೇಲೆ ಹಣಕಾಸು ಮಸೂದೆಯನ್ನು ಅಂಗೀಕರಿಸುವುದು. ಎಲ್ಲ ಸೇವೆಗಳ ಮೇಲೆ 0.5% ಯಾವ ಸುಸ್ತಿ ತೆರವನ್ನು ವಿಧಿಸಲಾಗುತ್ತದೆ? ಸ್ವಚ್ಛ ಭಾರತ ಮತ್ತು ಕೃಷಿ ಕಲ್ಯಾಣ, ಬೋತ್ 1 and 2. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಒನಕೆ ಓಬವ್ವನ ಜ್ಞಾಪಕಾರ್ಥವಾಗಿ ಡ್ಯಾಶ್ ರಂದು ಓಬವ್ವ ಜಯಂತಿಯನ್ನು ಆಚರಿಸಲು ಆದೇಶಿಸಿತು. ನವೆಂಬರ್ 11. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ, ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ನೈರ್ಮಲ್ಯ ಹಾಗೂ ಸಾರ್ವಜನಿಕ ಉಪಯುಕ್ತತಾ ಸೇವೆಗಳು ಗ್ರಾಮ ಪಂಚಾಯಿತಿಗಳಿಂದ ನಿರ್ವಹಿಸಲ್ಪಡುತ್ತವೆ. ಇದು ಪ್ರತಿಪಾದನೆ. ಕಾರಣ ಏನು? ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಯು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವುದಿಲ್ಲ. ಸೊ ಇಲ್ಲಿ 2 ಕರೆಕ್ಟ್ ಅದಾವ, ಬಟ್ ಎಗೆ ಕಾರಣ ಇದು ಅಲ್ಲ. ಇಲ್ಲಿ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, ಪ್ರತಿಪಾದನೆ ಮತ್ತು ಕಾರಣ. ಸಹಕಾರಿ ಸಂಘಟನೆಯು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತದೆ. ಕರೆಕ್ಟ್. ಸಹಕಾರಿ ಸಂಘಟನೆಯ ಪ್ರಮುಖ ಗುರಿ ಲಾಭವನ್ನು ಗಳಿಸುವುದಾಗಿದೆ. ಇದು ತಪ್ಪು. ಸೊ ಆಪ್ಷನ್ 3. ಇಲ್ಲಿ 79 ನೋಡಿ, ಹೊಂದಿಸಿ ಬರೆಯಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ನೋಡಿ, ನರಸಿಂಹ ಸಮಿತಿ ಇದು ಬ್ಯಾಂಕಿಂಗ್ ಸುಧಾರಣೆಗಳು. ಬಲವಂತರಾಯ ಸಮಿತಿ ಇದು ಭಾರತದಲ್ಲಿನ ಇದು ಪಂಚಾಯತ್ ರಾಜ್ ಸುಧಾರಣೆಗಳು ಬಲವಂತರಾಯ. ಆಮೇಲೆ ರಾಜಾ ಚೆಲ್ಲಯ್ಯ ಸಮಿತಿ ಇದು ಭಾರತದಲ್ಲಿನ ತೆರಿಗೆ ಸುಧಾರಣೆಗಳು. ಆಮೇಲೆ ಖುಸ್ರು ಸಮಿತಿ ಇದು ಕೃಷಿ ಸಾಲ ವ್ಯವಸ್ಥೆ. ಸೊ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 80ನೇ ಕ್ವಶನು, ಹೊಂದಿಸಿ ಬರೆಯಿರಿ. ಸಂವಿಧಾನದ 52ನೇ ತಿದ್ದುಪಡಿ ಇದು ಪಕ್ಷಾಂತರ ನಿಷೇಧಕ ಇದೆ. ನೆಕ್ಸ್ಟ್ 73ನೇ ತಿದ್ದುಪಡಿ ಇದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದ್ದು. 77ನೇ ತಿದ್ದುಪಡಿ ಇದು ಪರಿಶಿಷ್ಟ ಜಾತಿಗಳು ಅಥವಾ ಪಂಗಡದವರಿಗೆ ಮೀಸಲಾತಿ. ನೆಕ್ಸ್ಟ್ ಸಂವಿಧಾನದ 86ನೇ ತಿದ್ದುಪಡಿ ಇದು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್, ಯಾವ ಭಾರತೀಯ ಸಂಸ್ಥೆಯು ಯುವಿಕಾ ಎನ್ನುವ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿ ಕಾರ್ಯಕ್ರಮವನ್ನು ನಡೆಸುತ್ತದೆ? ಯುವಿಕಾ ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ, ಇಸ್ರೋ. ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಗ್ರಾಮಗಳ ಸಮೀಕ್ಷೆ ಮತ್ತು ನಕ್ಷೆ ರಚಿಸಲು ಭಾರತ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯನ್ನು ಹೆಸರಿಸಿ. ಸ್ವಾಮಿತ್ವ ಯೋಜನೆ. ಯಾವ ಚಳುವಳಿಯ ನಂತರ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಎನ್ನುವ ಹೆಸರನ್ನು ನೀಡಲಾಯಿತು? ನಾಗರಿಕ ಅವಿಧೇಯತೆ ಚಳುವಳಿ, 1930. ಆಮೇಲೆ 84ನೇದು 1924 ಬೆಳಗಾಂ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಮಹಾತ್ಮ ಗಾಂಧೀಜಿ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ
ಯಾವ ನಗರದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತು? ಸೂರತ್. ಅಹ್ಮದ್ ಶಾ ಅಬ್ದಾಲಿಯು ಭಾರತದ ಆಕ್ರಮಣದ ಸಮಯದಲ್ಲಿ ಯಾರು ಮೊಘಲ್ ಸಾಮ್ರಾಟನಾಗಿದ್ದರು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸೊ ಇಲ್ಲಿ ಮೊಘಲ್ ಸಾಮ್ರಾಟ ಯಾರಾಗಿದ್ದರು? ಶಾ ಆಲಂ ಸೆಕೆಂಡ್. ಅಂದರೆ 1761 ಟೈಮಲ್ಲಿ, ಅಂದರೆ ಪಾನಿಪತ್ ಮೂರನೇ ಯುದ್ಧ, ಪಾನಿಪತ್ ಮೂರನೇ ಕದನ ಆ ಟೈಮಲ್ಲಿ. ಭಾರತದಲ್ಲಿ ಕರ್ನಾಟಕ ರಾಜ್ಯವು ತನ್ನ ಒಟ್ಟು ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆ ಪ್ರಮಾಣದಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಈ ಕೆಳಕಂಡ ಆಯ್ಕೆಗಳನ್ನು ಪರಿಗಣಿಸಿ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಶೇಕಡಾವಾರು ನಗರ ಜನಸಂಖ್ಯೆಯನ್ನು ಗುರುತಿಸಿ. 2011ರಲ್ಲಿ ನಗರವಾರು ಜನಸಂಖ್ಯೆ ಎಷ್ಟಿತ್ತು? 38.6%. ಬೋರಿಯಲ್ ಬಯೋಮ್ ಏನನ್ನು ಸೂಚಿಸುತ್ತದೆ? ಟೈಗಾ ಬಯೋಮ್. 2024ರ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ನಗರವು ಆಯೋಜಿಸಲಿದೆ? ಈಗ ಆಲ್ರೆಡಿ ಆಗಿದೆ. ಸೊ ಇದು ಪ್ಯಾರಿಸ್. ಕೆಳಗಿನ ಯಾವ ಭೂಕಂಪದ ಅಲೆಗಳು ಅಧಿಕೇಂದ್ರದಲ್ಲಿ ಹೆಚ್ಚು ವಿನಾಶಕಾರಿಯಾಗಿದೆ? ಎಲ್ ಅಲೆಗಳು ವಿನಾಶಕಾರಿ. ಎಲ್. ಇಲ್ಲಿ 90ನೇದು ಹೊಂದಿಸಿ ಬರೆಯಿರಿ. ಪರ್ವತದ ವಿಧಗಳು ಮತ್ತು ಅವುಗಳ ಉದಾಹರಣೆಗಳು. ಸೊ ಫೋಲ್ಡೆಡ್ ಮೌಂಟೇನ್ಸ್ ಅಥವಾ ಮಡಚಿದ ಪರ್ವತಗಳು ಹಿಮಾಲಯ, ಜ್ವಾಲಾಮುಖಿ ಪರ್ವತ ಕೋಟೋಪಾಕ್ಷಿ, ಫಾಲ್ಟ್ ಬ್ಲ್ಯಾಕ್ ಪರ್ವತ ಇದು ಕ್ಯಾಲಿಫೋರ್ನಿಯಾದ ಸಿಯೆರ್ನಾ ನೆವಾಡಾ. ಆಮೇಲೆ ಮೇಲ್ಮುಖವಾದ ಪರ್ವತ ಅಥವಾ ಗುಮ್ಮಟಾಕಾರದ ಪರ್ವತ ನ್ಯೂಯಾರ್ಕ್ನ ಅಡಿರೋಡಾಂಕ್. ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪ್ರದೇಶಗಳು ಜಗತ್ತಿನಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ? ಒಂದನೇದು ಡಾನ್ಬಾಸ್, ಮಸ್ಜಿದ್ ಎ ಸುಲೈಮಾನ್, ಮರ್ಕೈಬೋ ಗಲ್ಫ್. ಸೊ ABD ಕರೆಕ್ಟ್. 93ನೇ ಕ್ವಶನು, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಹಿಮನಿಪಾತದ ವಲಯ ಮತ್ತು ಅವುಗಳ ಗುಣಲಕ್ಷಣಗಳು. ಒಂದನೇದು ಕೆಂಪು ವಲಯ. ಇದು ಕೆಂಪು ವಲಯ ಇದೆ ಒಂದನೇದಾಗತ್ತೆ. ಹಿಮನಿಪಾತಗಳು ಹೆಚ್ಚಾಗಿ ಪುನರಾವರ್ತನೆ ಆಗುತ್ತವೆ. ಹಳದಿ ವಲಯ. ಹಿಮನಿಪಾತಗಳು ಆಗೊಮ್ಮೆ ಈಗೊಮ್ಮೆ ಮಾತ್ರ ಸಂಭವಿಸುತ್ತವೆ. ಆಮೇಲೆ ನೀಲಿ ವಲಯ. ಸಂರಕ್ಷಣಾ ಯೋಜನೆಯೊಂದಿಗೆ ಸಂಪರ್ಕ ಹೊಂದಿರುವ ಜೀವನೋಪಾಯ ಮತ್ತು ಇತರ ಚಟುವಟಿಕೆಗಳನ್ನು ಅನುಮತಿಸಬಹುದಾದದ್ದು. ಸೊ ಇಲ್ಲಿ 1, 3, 2 ಆಗುತ್ತೆ. ಓಕೆ. ನೆಕ್ಸ್ಟ್ 93 ಆಯಿತು. 94ನೇ ಕ್ವಶನ್ ನೋಡಿ. ಬುಡಕಟ್ಟು ಜನರು ಮತ್ತು ಅವುಗಳ ಪ್ರದೇಶಗಳು. ಒಂದನೇದು ಗಡ್ಗಿಸ್, ಜಮ್ಮು ಮತ್ತು ಕಾಶ್ಮೀರ. ಗುಜ್ಜರ್ಗಳು ಎಲ್ಲಿರ್ತಾರೆ? ಗುಜ್ಜರ್ ಹಿಮಾಚಲ್ ಪ್ರದೇಶ್. ಭೋಟಿಯಾ ಉತ್ತರಾಖಂಡ. ಕುಕಿ ಮಣಿಪುರ್. ಸೊ ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 2011ರಲ್ಲಿ ಭಾರತದ ದಶಕವಾರು ಜನಸಂಖ್ಯೆಯ ಬೆಳವಣಿಗೆ ದರವು 17.64 ಇತ್ತು. ನೋಡಿ 17.64 ಅಂದರೆ 2001ಇಂದ 2011 ಎಷ್ಟು? 17.64 ಇನ್ಕ್ರಿಮೆಂಟು. ಆಮೇಲೆ 2011 ಇದು ಕರೆಕ್ಟು. 2011ನೇ ಜನಗಣತಿಯು ಭಾರತದ 15ನೇ ಜನಗಣತಿಯಾಗಿತ್ತು. ಇದು ಕೂಡ ಕರೆಕ್ಟು. ಭಾರತದಲ್ಲಿ ಜನಗಣತಿಯನ್ನು 1872ರಿಂದ ನಡೆಸಲಾಗುತ್ತಿದೆ. ಇದು ಕೂಡ ಕರೆಕ್ಟ್. ನೋಡಿ 1872ಇಂದ ಸ್ಟಾರ್ಟ್ ಆಗಿದೆ ಇದು ಮೊದಲು. ಆಮೇಲೆ 1881, 1891, ಆಮೇಲೆ 1901. ಹೌದಾ? ಸೊ ಎಷ್ಟಾಗಿದೆ? ಇವು ಮೂರು ಆದವಾ? ಆಮೇಲೆ 1900 to 2000 ಎಷ್ಟು? 10. ಈಗೆಷ್ಟು? 2001 ಮತ್ತು 11 ಇವೆರಡು. ಇವು 10, ಇವೆರಡು 12, ಇವು 3 15 ಏನಾಗ್ಯಪ್ಪ? ಜನಗಣತಿ ಆಗ್ಯಾವ.
ಇನ್ನು 2021 ಪ್ರಕಾರ ಈಗ ಆಲ್ರೆಡಿ 25 ಇದೆ, ಅಂದರೆ ಇನ್ನು 16ನೇದು ಆಗಬೇಕು. ನೆಕ್ಸ್ಟ್ 96ನೇ ಕ್ವಶನ್ ನೋಡಿ, ಉಕ್ರೇನ್ನ ದಕ್ಷಿಣಕ್ಕೆ ಯಾವ ಸಮುದ್ರವಿದೆ? ಕಪ್ಪು ಸಮುದ್ರ. 97ನೇದು ಬುಡಕಟ್ಟುಗಳು ಮತ್ತು ಆವಾಸ ಸ್ಥಾನ. ಬುಷ್ ಪುರುಷರು ಕಲಹರಿ ಅಂದ್ರೇನು? ಸೌತ್ ಆಫ್ರಿಕಾದಲ್ಲಿ ಬರ್ತದೆ. ಆಮೇಲೆ ಬೋರಾ ಅಮೆಜಾನ್ ಜಲಾನಯನ ಪ್ರದೇಶ. ಬುಷ್ ಪುರುಷರು ಕಲಹರಿ, ಬೋರಾ ಅಮೆಜಾನ್ ಜಲಾನಯನ ಪ್ರದೇಶ. ಪಿಗ್ಮಿಯವರು ಕಾಂಗೋ ಬೆಸಿನ್. ಆಮೇಲೆ ಎಸ್ಕಿಮೋ ಗ್ರೀನ್ಲ್ಯಾಂಡ್. ಸೊ ಇದು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ NO2ನಲ್ಲಿ ಸಾರಜನಕದ ಆಕ್ಸಿಡೀಕರಣ ಸ್ಥಿತಿ ಏನು? ಆಕ್ಸಿಡೀಕರಣ ಇದು +4. ಕರ್ನಾಟಕ ಸರ್ಕಾರದ 2022-23ನೇ ಸಾಲಿನ ವಿತ್ತೀಯ ಕೊರತೆಯ ಗುರಿ ಎಷ್ಟಾಗಿತ್ತು? ಸೊ ಆಪ್ಷನ್ 4 3.26. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಹಿಂದುಳಿದ ತಾಲೂಕುಗಳ ಮಾಪನದ ಪ್ರಾದೇಶಿಕ ಅಸಮತೋಲನ ಪರಿಹಾರದ ಉನ್ನತ ಅಧಿಕಾರ ಸಮಿತಿ 2000 ಈ ಕೆಳಗಿನ ಯಾವ ಸೂಚನೆಯನ್ನು ಶಿಫಾರಸು ಮಾಡಿತು? ಶಿಫಾರಸು ಅಂದರೆ ಇಲ್ಲಿ ಆಪ್ಷನ್ 4 ಆಗುತ್ತೆ. ಏನಾಗುತ್ತೆ? ಆಪ್ಷನ್ 4. ಜನಸಂಖ್ಯೆ ಲಕ್ಷಣಗಳಾಗ್ತವೆ. ಓಕೆ, ಸೊ ಇವಿಷ್ಟು ಏನಪ್ಪ ಈ ಒಂದು 2024 ಕಂಡಕ್ಟ್ ಮಾಡಲಾದಂಥ MVI ಸಾಮಾನ್ಯ ಪತ್ರಿಕೆಯ ಕ್ವಶನ್ಸ್ ಮತ್ತು ಆನ್ಸರ್ ಆಗಿದ್ವು. ಸೊ ಇದೇ ರೀತಿ ಇನ್ನಿತರ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕನ್ನು ಮಾಡಿ. ಧನ್ಯವಾದಗಳು.